ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಶಿಲುಬೆ ಧ್ಯಾನ ಮಾಡುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಯೋಹಾನ 3ನೇ ಅಧ್ಯಾಯ 14 ಮತ್ತು 15 ವಚನಗಳು. ಯೋಹಾನ 3, 14, 15. ಇದಲ್ಲದೆ ಜನರು ನೋಡಿ ಜೀವದಿಂದ ಉಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆ ಮನುಷ್ಯಕುಮಾರನು ತನ್ನನ್ನು ನಂಬುವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿಡಲ್ಪಡಬೇಕು. ಈ ವಾಕ್ಯವನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ತನ್ನ ವಿಶೇಷವಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ಇದೊಂದು ವಿಶೇಷವಾದ ವಚನ. ಯೇಸು ಕ್ರಿಸ್ತನು ಒಂದು ರಾತ್ರಿ ತನ್ನನ್ನು ಸಂಧಿಸಲು ಬಂದಿದ್ದ ಪರಿಸಾಯನಾದ ಹಿರಿಸಭೆಯ ಸದಸ್ಯನಾದ ಮತ್ತು ಬೋಧಕನಾಗಿದ್ದ ನಿಕೋದೇಮನ ಸಂಗಡ ಮಾತನಾಡ್ತಾ ಈ ಒಂದು ಮಾತುಗಳನ್ನು ಆತನು ಮಾತನಾಡ್ತಾನೆ. ಇಲ್ಲಿ 14ನೇ ವಚನದಲ್ಲಿ ಇದಲ್ಲದೆ ಜನರು ನೋಡಿ ಜೀವದಿಂದ ಉಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ ಎಂಬುದಾಗಿ ಯೇಸು ಕ್ರಿಸ್ತನು ನುಡಿಯುವಾಗ ಆತನು ಅರಣ್ಯಕಾಂಡ 21ನೇ ಅಧ್ಯಾಯದ ಒಂದು ಘಟನೆಯನ್ನು ಯೇಸು ಕ್ರಿಸ್ತನು ಉಲ್ಲೇಖಿಸುತ್ತಿದ್ದಾನೆ. ಮೋಶೆಯ ಕಾಲದಲ್ಲಿ ಇಸ್ರಾಯೇಲರೊಂದಿಗೆ ನಡೆದ ಒಂದು ಘಟನೆ. ಇಲ್ಲಿ ಇಸ್ರಾಯೇಲರು ಅಡವಿಯ ಪ್ರಯಾಣದಲ್ಲಿ ಅವರು ಮಾರ್ಗಾಯಾಸದಿಂದ ಬೇಸರಗೊಳ್ತಾರೆ. ಆಯಾಸ ಶರೀರಕ್ಕೆ, ಬೇಸರ ಮನಸ್ಸಿಗೆ. ಆ ವೇಳೆಯಲ್ಲಿ ಅವರು ಮನುಷ್ಯನಾದ ಮೋಶೆಯನ್ನು, ದೇವರನ್ನ ಅವರು ಅಂದರೆ ದೂಷಿಸಿ ಅಥವಾ ಮೋಶೆಗೂ ದೇವರಿಗೂ ವಿರೋಧವಾಗಿ ಮಾತನಾಡ್ತಾರೆ, ಗುಂಡುಕುಟ್ಟುತ್ತಾರೆ. ದೇವರ ಅನುದಿನವೂ ಒದಗಿಸುವ ಆಹಾರವನ್ನು ನಿಸ್ಸಾರವಾದ ಆಹಾರ ಎಂಬುದಾಗಿ ಕರೀತಾರೆ. ಇದರ ನಿಮಿತ್ತ ಅವರ ಮೇಲೆ ದೇವರ ಕೋಪ ಬರ್ತದೆ. ದೇವರ ಅಪ್ಪಣೆ ಕೊಡಲು ಉರಿಮಂಡಲಗಳು ಇಸ್ರಾಯೇಲರ ಪಾಳ್ಯದ ಕಡೆಗೆ ಬಂದು ಜನರನ್ನ ಕಚ್ಚುತ್ತದೆ. ಅದರ ನಿಮಿತ್ತ ಬಹಳ ಜನ ಸತ್ತು ಹೋಗ್ತಾರೆ. ಅನೇಕರು ಕಚ್ಚಿಸಿಕೊಂಡು ಜೀವನ್ ಮರಣ ಹೋರಾಟಗಳಲ್ಲಿ ನರಳುತ್ತಿದ್ದಾರೆ. ಆಗ ದೇವರಿಗೆ ವಿರುದ್ಧವಾಗಿ, ದೇವ ಮನುಷ್ಯನಾದ ಮೋಶೆಗೆ ವಿರುದ್ಧವಾಗಿ ಗುಣಗಾಡಿದ ಅನೇಕ ಜನರು ತಮ್ಮ ಪಾಪಗಳನ್ನ ಅರಿತುಕೊಂಡು ಅವರು ಮೋಶೆ ಎದುರು ಬಂದು, ನಾವು ನಿನಗೂ ಯೆಹೋವನಿಗೂ ವಿರೋಧವಾಗಿ ದೋಷಿಗಳಾದೆವು. ಈ ಸರ್ಪಗಳು ನಮ್ಮ ಬಳಿಯಿಂದ ತೊಲಗಿ ಹೋಗುವಂತೆ ನೀನು ಯೆಹೋವನಿಗೆ ಪ್ರಾರ್ಥನೆ ಮಾಡಬೇಕೆಂದು ಬೇಡಿಕೊಂಡರು. 21ನೇ ಅಧ್ಯಾಯದ 7ನೇ ವಚನ. ಇಲ್ಲಿ ಜನರು ತಮ್ಮ ತಪ್ಪುಗಳನ್ನ ಅರಿಕೆ ಮಾಡಿಕೊಂಡು ಇಲ್ಲಿ ಜನರು ತಮ್ಮ ತಪ್ಪುಗಳನ್ನು ಗ್ರಹಿಸಿ ಈಗ ಅದನ್ನ ಒಪ್ಪಿಕೊಂಡು ಅರಿಕೆ ಮಾಡ್ತಿದ್ದಾರೆ. ಇದಕ್ಕಾಗಿ ಮೋಶೆ ದೇವರ ಬಳಿ ಪ್ರಾರ್ಥಿಸಬೇಕೆಂಬುದಾಗಿ ಅವರು ಅಪೇಕ್ಷಿಸುತ್ತಿದ್ದಾರೆ. ದೇವ ಮನುಷ್ಯನಾದ ಮೋಶೆ ಆ ಜನರಿಗಾಗಿ ದೇವರ ಬಳಿ ಪ್ರಾರ್ಥಿಸಿದಾಗ ದೇವರು ಈಗ ಒಂದು ಪರಿಹಾರವನ್ನು ಸೂಚಿಸ್ತಾನೆ. ತಾಮ್ರದಿಂದ ವಿಷಸರ್ಪದ ಆಕಾರವನ್ನು ಮಾಡಿ ಧ್ವಜಸ್ತಂಭದ ಮೇಲೆ ಎತ್ತಿ ನಿಲ್ಲಿಸುವಂತೆ ಸೂಚಿಸ್ತಾನೆ. ಕೂಡಲೇ ಮೋಶೆ ಅದನ್ನು ಸಜ್ಜುಗೊಳಿಸಿ ತಾಮ್ರದ ಸರ್ಪದ ಆಕಾರವನ್ನು ಧ್ವಜಸ್ತಂಭದ ಮೇಲೆ ಎತ್ತಿ ನಿಲ್ಲಿಸ್ತಾನೆ. ಆಗ ಸರ್ಪಗಳಿಂದ ಗಾಯಪಟ್ಟವರು ಯಾರ್ಯಾರು ಅದನ್ನ ನೋಡ್ತಾರೋ ಅವರೆಲ್ಲರೂ ಬದುಕಿಕೊಳ್ತಾರೆ. ದೇವರಿಗೆ ಸ್ತೋತ್ರ. ಇಲ್ಲಿ ಅದನ್ನೇ ಯೇಸು ಕ್ರಿಸ್ತನು ಹೇಳ್ತಾನೆ. ಮೋಶೆಯು ಜನರು ನೋಡಿ ಜೀವದಿಂದ ಉಳಿಯಬೇಕು. ಇದು ಹಳೆ ಒಡಂಬಡಿಕೆಯ ವಿಷಯ. ಹಾಗಾದ್ರೆ ಯೇಸು ಕ್ರಿಸ್ತನು ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ಜನರು ಏನು ಮಾಡಬೇಕೆಂಬುದನ್ನು ಆತನು 15ನೇ ವಚನದಲ್ಲಿ ಮಾತನಾಡ್ತಾನೆ. ಅಲ್ಲಿ ಹೇಳಿಯದೆ ಎತ್ತರದಲ್ಲಿ ಇಟ್ಟ ಹಾಗೆ ಮನುಷ್ಯಕುಮಾರನು ತನ್ನನ್ನು ನಂಬುವರೆಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಎತ್ತರದಲ್ಲಿಡಲ್ಪಡಬೇಕು. ಹಾಗಾದ್ರೆ ಮೋಶೆ ಆ ತಾಮ್ರದ ವಿಷ ಸರ್ಪದ ಆಕಾರವನ್ನ ಸ್ತಂಭದ ಮೇಲೆ ಎತ್ತಿ ನಿಲ್ಲಿಸಿದ ಹಾಗೆ ಮನುಷ್ಯಕುಮಾರನು ಸಹ ಹೀಗೆ ಎತ್ತರದಲ್ಲಿಡಲ್ಪಡಬೇಕು ಎಂಬುದಾಗಿ ಹೇಳ್ತಿದ್ದಾನೆ. ಅದೇ ರೀತಿಯಾಗಿ ಜನರು ಬದುಕುಳಿಯಬೇಕೆಂಬುದಾಗಿ ಅದನ್ನು ನೋಡಿದವರು ಜೀವ ಪಡೆದುಕೊಂಡಿದ್ದಾರೆ. ಆದರೆ 15ನೇ ವಚನ ಹೇಳ್ತದೆ, ಮನುಷ್ಯಕುಮಾರನಾಗಿ ಬಂದ ದೇವರು ಅಥವಾ ದೇವರ ಮಗನಾದ ಯೇಸು ಕ್ರಿಸ್ತನು ಈತನನ್ನ ನಂಬುವರೆಲ್ಲರೂ ಹಳೆ ಒಡಂಬಡಿಕೆಯಲ್ಲಿ ನೋಡಿ ಜೀವದಿಂದ ಉಳಿಯಬೇಕು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನನ್ನ ನಂಬಿ ಜೀವವನ್ನಲ್ಲ, ನಿತ್ಯ ಜೀವವನ್ನ, ದೇವರ ಜೀವವನ್ನ ಪಡೆಯಬೇಕೆಂಬುದಾಗಿ ಇದೇ ಕಾರಣಕ್ಕಾಗಿ ದೇವರು ಆತನನ್ನ ಎತ್ತರದಲ್ಲಿಡ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನ, ದೇವರು ಶಿಲುಬೆಗೆ ಹಾಕಿಸಿದ ಯೇಸುವ, ಕಲ್ವಾರಿ ಶಿಲುಬೆಯ ಮೇಲೆ ತೂಗಾಡಿದ ಯೇಸುವನ್ನ ನಾವು ನಂಬಬೇಕು. ಅದನ್ನ
ನಂಬುವಾಗಲೇ ನಮಗೆ ದೇವರ ಜೀವದಲ್ಲಿ ಪಾಲುಗಾರಿಕೆ. ದೇವರು ಅನಂತ ಜೀವದಲ್ಲಿ ಜೀವಿಸುವ ಹಾಗೆ ಜೀವಿಸಬೇಕೆಂದು ಅಪೇಕ್ಷೆ ಪಟ್ಟವರು ಅದೆಷ್ಟೋ. ಚರಿತ್ರೆ ಯುದ್ಧಕ್ಕೂ ಇದಕ್ಕಾಗಿ ತವಗಿಸಿದವರು ಎಷ್ಟೋ ಮಂದಿ. ಆದರೆ ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಡುವಾಗ ಆತನಲ್ಲಿ ನಿತ್ಯ ಜೀವವನ್ನು ಇಟ್ಟು ಕಳಿಸಿದ್ದಾನೆ. ಆತನನ್ನು ನಂಬುವವರಿಗೆ ಮಾತ್ರವೇ ಆ ನಿತ್ಯ ಜೀವ ಎಂಬುದಾಗಿ ನಾವು ಅನೇಕ ವಚನಗಳಲ್ಲಿ ಕಂಡುಕೊಳ್ತೇವೆ. ಇಲ್ಲಿ ಯೇಸು ಕ್ರಿಸ್ತನು ಸ್ವತಃ ಅದನ್ನು ಹೇಳ್ತಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಶರೀರದಲ್ಲಿ ತಾತ್ಕಾಲಿಕವಾಗಿ ಬದುಕಿ ನಾವು ಅಷ್ಟಕ್ಕೆ ತೃಪ್ತಿ ಪಟ್ಟುಕೊಳ್ಳುವುದಕ್ಕಾಗಿ ದೇವರು ನಮ್ಮನ್ನು ನೇಮಿಸಿಲ್ಲ. ಇಂತಹ ಮರ್ತ್ಯ ಶರೀರದಿಂದ ನಮಗೆ ಬಿಡುಗಡೆ ಕೊಟ್ಟು ಮಹಿಮಾ ಶರೀರದಲ್ಲಿ ಪ್ರಥಮ ಪುನರುತ್ಥಾನದಲ್ಲಿ ಆತ ನಮ್ಮನ್ನು ಸೇರಿಸಿ ನಾವು ದೇವರೊಂದಿಗೆ ನಿತ್ಯ ಜೀವದಲ್ಲಿ ಹರ್ಷಿಸಿ ಸಂಭ್ರಮಿಸುವಂತೆ ಕರ್ತನು ನಮ್ಮನ್ನು ಕ್ರಿಸ್ತೇಸುವಿನಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾನೆ. ಹಾಗಾದರೆ ನಾವು ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಮಗೆ ಈ ನಿತ್ಯ ಜೀವವು ದೊರೆಯುತ್ತದೆ. ಹಾಗಾದರೆ ಇನ್ನೂ ತಡ ಮಾಡದೆ ಸರ್ಪಗಳಿಂದ ಕಚ್ಚಿಸಿಕೊಳ್ಳುವರು ಬದುಕಿಕೊಳ್ಳುವಂತೆ ಸ್ವಲ್ಪವಾದರೂ ಕಣ್ಣರಳಿಸಿ ಬದುಕಬೇಕೆಂಬ ನಿರೀಕ್ಷೆಯಿಂದ ಅದನ್ನು ನೋಡುತ್ತಿದ್ದ ಹಾಗೆ ಅವರೊಳಗೆ ಜೀವೋತ್ಪತ್ತಿ ಆದ ವಿಧದಲ್ಲಿ ಪಾಪ ಕೊಡುವ ಸಂಬಳ ಮರಣ ಇದರಲ್ಲಿ ಬಾಧೆ ಪಡುವ ಪ್ರತಿ ಮನುಷ್ಯರು ಈಗ ಯೇಸು ಕ್ರಿಸ್ತನನ್ನು ನಂಬಿ ಕಲ್ವಾರಿಲಿ ತಂದೆ ದೇವರು ತೂಗು ಹಾಕಲ್ಪಟ್ಟ ಯೇಸು ಕ್ರಿಸ್ತನನ್ನು ನೋಡಿ ನಂಬಿ ದೇವರು ನಮಗೆ ಅನುಗ್ರಹಿಸುವ ನಿತ್ಯ ಜೀವವನ್ನು ಹೊಂದಿಕೊಳ್ಳೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇದು ನಮ್ಮೆಲ್ಲರಿಗೂ ಅವಶ್ಯ. ಈ ನಂಬಿಕೆ ನಮ್ಮೆಲ್ಲರಿಗೂ ಅವಶ್ಯ. ಈ ನಿತ್ಯ ಜೀವ ನಮ್ಮೆಲ್ಲರಿಗೂ ಅವಶ್ಯ. ದೇವರು ನಮ್ಮೆಲ್ಲರಿಗೂ ಅವಶ್ಯವಾಗಿ ನಿತ್ಯ ಜೀವನ ಕೊಡಬೇಕೆಂದೇ ಆತನು ತನ್ನ ಮಗನನ್ನು ಕೊಟ್ಟಿದ್ದಾನೆ. ಇದನ್ನು ವ್ಯರ್ಥ ಮಾಡಿಕೊಳ್ಳೋದು ಬೇಡ. ಪರಲೋಕ ತಂದೆ, ನಾವೆಲ್ಲರೂ ನಿನ್ನೊಂದಿಗೆ ನಿನ್ನ ಜೀವದಲ್ಲಿ ನಿತ್ಯ ಜೀವದಲ್ಲಿ ಪಾಲುಗಾರರಾಗಬೇಕೆಂದು ನಿನ್ನ ಅಪೇಕ್ಷೆ ಪಟ್ಟು ನಿನ್ನ ಪ್ರಿಯ ಮಗನಾದ ಯೇಸು ಕ್ರಿಸ್ತನಲ್ಲಿ ಆ ನಿತ್ಯ ಜೀವವನ್ನು ನಮಗೆ ಅನುಗ್ರಹಿಸಿದೆಯಲ್ಲ. ಕರ್ತನೆ, ಅಡವಿಯಲ್ಲಿ ಈ ಸಾಯುತ್ತಿದ್ದವರು ಈ ಶರೀರದಲ್ಲಿ ಬದುಕುವಂತೆ ಆ ಧ್ವಜಸ್ತಂಭದ ಮೇಲೆ ಇಡಲ್ಪಟ್ಟ ಆ ತಾಮ್ರದ ಸರ್ಪವನ್ನು ನೋಡಿ ಅವರ ಜೀವದಿಂದ ಉಳುಕೊಂಡರಲ್ಲ. ಹಾಗಾದರೆ ಕರ್ತನೆ, ಈಗ ನಾವು ನಿನ್ನ ನಿತ್ಯ ಜೀವದಲ್ಲಿ ಸೇರುವಂತೆ ನಿನ್ನ ಪ್ರಿಯ ಮಗನನ್ನು ಕಲ್ವಾರಿ ಶಿಲುಬೆಯಲ್ಲಿ ಎತ್ತರದಲ್ಲಿ ಇಟ್ಟಿಯಲ್ಲಪ್ಪ, ಆತನನ್ನು ನಾವು ನಂಬುತ್ತೇವೆ. ನಿನ್ನ ನಿತ್ಯ ಜೀವ ನಮಗೆ ದೊರಕುವಂತೆ ನಿನ್ನ ಪ್ರಿಯ ಮಗನಾದ ಯೇಸು ಕ್ರಿಸ್ತನನ್ನು ನಂಬುತ್ತೇವೆ. ನಾವು ನಿತ್ಯ ನಾಶನಕ್ಕೆ ಒಳಪಡದೆ ನಿನ್ನ ನಿತ್ಯ ಜೀವದಲ್ಲಿ ನಿನ್ನ ನಿತ್ಯ ರಾಜ್ಯದಲ್ಲಿ ನಿತ್ಯ ಮಹಿಮೆಯಲ್ಲಿ ಸೇರುವುದಕ್ಕೆ ನಮಗೊಂದು ಅವಕಾಶ ಕೊಟ್ಟಿರುವಲ್ಲಿ ನಿನ್ನ ಪ್ರಿಯ ಮಗನಾದ ಯೇಸು ಕ್ರಿಸ್ತನನ್ನು ನಂಬಿ ಕರ್ತನೆ, ನಾವು ನಿನ್ನ ನಿತ್ಯತ್ವದಲ್ಲಿ ನಿತ್ಯ ಜೀವದಲ್ಲಿ ಸೇರಿಕೊಳ್ಳುವುದಕ್ಕೆ ಈಗ ಓಡಿ ಬರ್ತೇವೆ. ನಿನ್ನ ಕೃಪೆ ನಮ್ಮ ಮೇಲೆ ಬರಲಿ. ಕರ್ತನೆ, ಹೀಗೆ ಪ್ರಾರ್ಥನೆಯಲ್ಲಿ ತಮ್ಮನ್ನು ಏಕೀಭವಿಸಿಕೊಂಡು ಪ್ರಾರ್ಥಿಸುತ್ತಿರುವಂಥ ಪ್ರತಿಯೊಬ್ಬವನ್ನು ಆಶೀರ್ವದಿಸಿರಿ. ನಿತ್ಯ ಜೀವವನ್ನು ಕನಿಕರಿಸಿರಿ. ಆ ನಿತ್ಯ ಸಮಾಧಾನ ಇವರ ಹೃದಯಗಳನ್ನ ತುಂಬಿಕೊಳ್ಳಲಿ. ಜೀವನದಲ್ಲಿ ಇದುವರೆಗೂ ಅನುಭವಿಸದಂಥ ಈ ಶ್ರೇಷ್ಠ ಸಮಾಧಾನವನ್ನು, ಪರಲೋಕದ ಸಮಾಧಾನವನ್ನು, ಯೆಹೋವ ಶಾಲೋಮ್ ಸಮಾಧಾನವನ್ನು, ಕ್ರಿಸ್ತನ ಸಮಾಧಾನವನ್ನು ಕರ್ತನೆ ತಮ್ಮ ಹೃದಯದಲ್ಲೀಗ ಅನುಭವಿಸಲಿ. ಆಶೀರ್ವದಿಸು. ನಿನ್ನ ಮಕ್ಕಳನ್ನು ಕನಿಕರಿಸು. ಸೈತಾನನು ಇವರ ಜೀವಿತದಲ್ಲಿ ಉಂಟು ಮಾಡಿರುವಂಥ ಎಲ್ಲ ವಿಧವಾದ ಗಲಿಬಿಲಿ, ಗೊಂದಲ, ಸಂಕಷ್ಟ, ಅಸಮಾಧಾನಗಳು, ಹೆದರಿಕೆಗಳು ಯೇಸು ಕ್ರಿಸ್ತನ ಹೆಸರಲ್ಲಿ ಈಗ ಇವ್ರನ್ನ ಬಿಟ್ಟು ಹೋಗಲಿ. ನಿನ್ನ ಸಮಾಧಾನ, ಕ್ರಿಸ್ತ ಯೇಸುವಿನಿಂದುಂಟಾದ ಸಮಾಧಾನ ಹೃದಯಗಳಲ್ಲಿ ಯಜಮಾನನಂತಿದ್ದು ಈಗ ತೀರ್ಪು ಹೇಳಲಿ. ನಿನ್ನ ಮಕ್ಕಳು ನಿನ್ನಲ್ಲಿ ಸಂಭ್ರಮಿಸಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.